ಸರ್ ನಮಸ್ಕಾರ. ನಮಸ್ತೆ ಸರ್. ಯಾವ ಊರು ತಮ್ಮದು? ನಮ್ಮದು ಸರ್ ಬೆಳಗಾಂ ಜಿಲ್ಲೆ ಅಥಣಿ ತಾಲೂಕು ಸರ್. ಅಥಣಿ ತಾಲೂಕು, ಬೆಳಗಾಂ ಜಿಲ್ಲೆ. ಹೌದು ಸರ್. ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ತಾವು ಬಂದೋಗಿ ಎಷ್ಟು ದಿನ ಆಯ್ತು? ಸರ್ 1 ತಿಂಗಳು ಆಯ್ತು. ಏನ್ ತೊಂದರೆಗೆ ಅಂತ ಬಂದಿದ್ರಿ? ಸರ್ ನನಗೆ ಹೊಟ್ಟೆ ನೋವು, ಹೊಟ್ಟೆ ಅಲ್ಲಿಗೆ ನೋಡ್ತಾ ಇತ್ತು. ಆಮೇಲೆ ನಿದ್ದೆ ಬರ್ತಾ ಇಲ್ಲ, ಗ್ಯಾಸ್ಟ್ರಿಕ್, ಹಸಿವಿಲ್ಲ, ಕೈಕಾಲು ಹರಿಯೋದು, ಕೈಕಾಲು ಶಕ್ತಿ ಇಲ್ದಂಗೆ, ಸೊಂಟ ನೋವು, ಭುಜ ನೋವು, ಆಮೇಲೆ ಸುಸ್ತು, ವಿಶಕ್ತಿ, ಯಾರು ಮಾತಾಡಿದ್ರೆ ತುಂಬಾ ಕೋಪ ಬಂದಿರೋದು ನನಗೆ. ಇವಾಗ 1 ತಿಂಗಳು ಔಷಧಿ ತಿಂದಿದ್ದೀನಿ. ಕಫಾನು ಇತ್ತು. ಕಫಾನು ಇತ್ತು. ಎಷ್ಟು ವರ್ಷಗಳಿಂದ ಅನುಭವಿಸ್ತಾ ಇದ್ರಿ? ಸರ್ ನಾನು ಒಂದು 8 ತಿಂಗಳಿಂದ ಸ್ವಲ್ಪ ಜಾಸ್ತಿ. ಎಲ್ಲ ಕಡೆ ತೋರಿಸಾಯ್ತಾ? ಸಿಕ್ಕಾಪಟ್ಟೆ ತೋರಿಸಿದ್ದೀನಿ ಸರ್. ಎಲ್ಲಿ? ಪುಣೆ ಎಲ್ಲ ತೋರಿಸಿದ್ರೆ? ಸರ್ ನಾನು ಬೆಳಗಾಂ ತೋರಿಸಿದ್ದೀನಿ ಸರ್. ಬೆಳಗಾಂ ಕೇಳಿ ಹೆಸರು ಯಾವ ಹೆಸರು ಹೇಳ್ಬೇಡ್ರಿ, ಊರ ಹೆಸರು ಹೇಳ್ರಿ ಅಷ್ಟೇ. ಬೆಳಗಾಂ ಸರ್, ಆಮೇಲೆ ಚಿಕ್ಕೋಡಿ ಸರ್, ಬಿಜಾಪುರ ಸರ್, ಅಥಣಿ, ಆಮೇಲೆ ಮಿರಜ್ ಎಲ್ಲ ಕಡೆ ತೋರಿಸಿದ್ವಿ. ಮಿರಜ್ ಅಲ್ಲೂ ತೋರಿಸಿದ್ರಿ? ಕಡೆಗೆ ಡಾಕ್ಟರ್ ಹೇಳಿದ್ರು ರಿಪೋರ್ಟ್ ಎಲ್ಲ ನಾರ್ಮಲ್ ಇರೋದು, ಮಾನಸಿಕ ಮಾಡ್ಕೊಂಡಿರುತ್ತೆ. ಎಲ್ಲ ರಿಪೋರ್ಟ್ ನಾರ್ಮಲ್. ಹಂಗಾಗಿ ನಿಮ್ಗೇನೋ ಮಾನಸಿಕ ಸಮಸ್ಯೆ ಇರಬೇಕು ಅಂತ ಹೇಳಿದ್ರು. ಅಂದಾಜು ಎಷ್ಟು ಖರ್ಚು ಮಾಡಿದ್ರಿ? ಸರ್ ಒಂದು 4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ಅದ್ರಲ್ಲಿ 1 ಲಕ್ಷ ರೂಪಾಯಿ ಬರೀ ದೇವರ ಕೇಳಕ್ಕೆ, ಆಯುಷಾನ ಕೇಳಕ್ಕೆ ಕೊಟ್ಟಿದ್ದೀನಿ ಸರ್. 4 ಲಕ್ಷ ರೂಪಾಯಿ ಹಾಸ್ಪಿಟ್ಲಿಗೆ ಇಟ್ಟಿದ್ರಿ, 4.25 ಲಕ್ಷ ಹಾಸ್ಪಿಟ್ಲಿಗೆ ಇಟ್ಟಿದ್ರಿ, 1 ಲಕ್ಷ ರೂಪಾಯಿ ದೇವಸ್ಥಾನಗಳಿಗೆ ಇಟ್ಟಿದ್ರಿ, ಅಲ್ಲಿ ಇಲ್ಲಿ ಮಾಟ ಮದ್ದು ಅಂತಂದು 1 ಲಕ್ಷ ರೂಪಾಯಿ ಅದಕ್ಕೆ ಖರ್ಚು ಮಾಡಿದ್ರಿ. ಓಕೆ, ಎಲ್ಲಾದ್ರೂ ಪ್ರಯೋಜನ ಆಯ್ತಾ? ಏನು ಪ್ರಯೋಜನ ಇಲ್ಲ. ಆಮೇಲೆ ನಮ್ಮಲ್ಲಿ ಬಂದು ಮೆಡಿಸಿನ್ ತಗೊಂಡ್ರಿ, ಹೌದಾ? ಈಗ ತಗೊಂಡೋಗಿ 1 ತಿಂಗಳಾಯ್ತು. ಈಗ ಹೇಗಿದ್ದೀರಿ? 40% ಕಡಿಮೆ ಆಗಿದೆ. 40% ಕಡಿಮೆ ಆಗಿದೆ. ನಾನು ನಿಮಗೆ ಹೇಳಿದ್ದು 4 ತಿಂಗಳು ತಗೋಬೇಕು ಅಂತ, ಹೌದಾ? ಈಗ 1 ತಿಂಗಳಿಗೆ 40% ಕಡಿಮೆ. 25% ಕಡಿಮೆ ಆಗುತ್ತೆ ಅಂತ ಹೇಳಿದ್ರಿ, ನನಗೆ ಒಂದು 40% ಕಡಿಮೆ ಆದಂಗೆ ಅನಿಸಿದೆ. 4 ತಿಂಗಳು ಕೋರ್ಸು 1 ತಿಂಗಳು ತಗೊಂಡೋಗಿದ್ರಿ. ನಾನು ಹೇಳಿದ್ದು 25% ಕಮ್ಮಿ ಆಗುತ್ತೆ ಅಂತ, ಆದ್ರೆ 40% ಕಮ್ಮಿ ಆಗಿದೆ. ಹಂಗಾಗಿ ನಿಮಗೆ ಅನುಕೂಲ ಆಗಿರೋದ್ರಿಂದ ಖುಷಿ ಪಟ್ಟು ಮತ್ತೆ ತಗೊಂಡು ಹೋಗಿದ್ರಿ. ಕರೆಕ್ಟ್ ತಾನೆ? ಆಮೇಲೆ ಜೊತೆಗೆ ನಿಮ್ ಫ್ರೆಂಡ್ ಕರ್ಕೊಂಡ್ ಬಂದಿದ್ರಿ. ಫ್ರೆಂಡ್ ಅಳಿಯಾನ? ಅಳಿಯ. ನಿಮಗೂ ಅದೇ ಸಮಸ್ಯೆನಾ? ಕಫಾನು ಇದೆಯಲ್ಲ, ವೀಸಿಂಗು ಇರುತ್ತೆ, ಅಂದ್ರೆ ಎದೆಲ್ಲಿ ಕಫ ಕಟ್ಕೊಳತ್ತೆ. ಕರೆಕ್ಟ್ ತಾನೆ? ನೀವು ಎಲ್ಲ ಕಡೆ ತೋರ್ಸಾಯ್ತು? ಪುಣೆ ಎಲ್ಲ ತೋರಿಸಿದ್ರಿ? ಇದ್ಯಾವ್ದು ಮತ್ತೆ ಪುಣೆ ಇತ್ತಲ್ಲ, ಮಿರಜ್ ಅಲ್ಲ? ಹಾ, ಮಿರಜ್ ಅಲ್ಲೆಲ್ಲ ತೋರಿಸಿದ್ರಿ, ಪ್ರಯೋಜನ ಆಗಿಲ್ಲ ಎಲ್ಲೂ? ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಅದಾವ? ಓಕೆ, ನಿಮ್ಗಂತೂ ಖುಷಿ ಇದೆಯಲ್ಲ ಸರ್? ಖುಷಿ ಆಯ್ತು. ಓಕೆ, ಆಮೇಲೆ ಡಾಕ್ಟರ್ ಲಂಚ ಕೊಟ್ಟಿರ್ತಾರ ಹೇಳಿ ಅಂತ? ಏನಿಲ್ಲ ಸರ್, ಏನಿಲ್ಲ. ಏನಿಲ್ಲಲ್ಲ? ಏನಿಲ್ಲ ಸರ್. ನಾವು ಮೊದಲನೇ ವಿಡಿಯೋ ನೋಡಿ ಹಾಗೆ ಅನ್ಕೊತಾ ಇದ್ದೀವಿ ಸರ್. ಇದರಿಂದ ಪ್ರಯೋಜನ ಆಗ್ತದೋ ಇಲ್ಲ ಅಂತ ಅನುಮಾನ ಇತ್ತು. ಮೊದಲು ಇವಾಗ ನನಗೂ ನಂಬಿಕೆ ಇಲ್ಲ, ಅದಕ್ಕೆ 1 ತಿಂಗಳು ಓದಿದ್ದೆ. ನನಗೆ ಇವಾಗ 100% ಗ್ಯಾರಂಟಿ ಆಗಿದೆ, ಕಡಿಮೆ ಆಗಿದೆ. ಫಸ್ಟ್ ವಿಡಿಯೋ ನೋಡಿ ಇಲ್ಲಿ ಇಷ್ಟು ದೂರ ಹೋಗಿ ಪ್ರಯೋಜನ ಆಗ್ತದೋ ಇಲ್ಲ ಅಂತ ಅನುಮಾನದಿಂದಾನೇ ಬಂದ್ರಿ ನೀವು, ಕರೆಕ್ಟ್ ಅಲ್ಲ? ಹಂಗಾಗಿ ಫಸ್ಟ್ 1 ತಿಂಗಳು ತಗೊಂಡೋಗಿ ನೋಡೋಣ ಅಂತ ತಗೊಂಡೋದ್ರಿ. ಖುಷಿ ಇದೆ? ನನ್ನ ಹತ್ರ ದುಡ್ಡು ಇಲ್ಲ ಸರ್, ಎಲ್ಲ ಹಾಕಿಬಿಟ್ಟು ಖಾಲಿ ಇದೆ. ಸಾಲ ಮಾಡಿ 3 ತಿಂಗಳು ಮುಂದೆ. ಸರಿ, ಒಳ್ಳೇದಾಗಲಿ. ಓಕೆ, ಖುಷಿ ಇದೆಯಲ್ಲ ಸರ್? ಖುಷಿ ಇದೆ. ಓಕೆ, ಥ್ಯಾಂಕ್ ಯು.